ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾಗೆ ಇಡಿ ಎರಡನೇ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ತಾಕೀತು ಮಾಡಿದೆ. ಅಧಿಕಾರಿಗಳ ಎದುರು ಹಾಜರಾದಂತಹ ವಾದ್ರಾಗೆ ಸತತ 5 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಲಾಯಿತು. ಅಲ್ಲದೆ ನಾಳೆಯೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸೂಚನೆಯನ್ನ ನೀಡಿದೆ. ಅಂದಹಾಗೆ ಏನಿದು ಹಗರಣ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸೋನಿಯಾ ಗಾಂಧಿ ಅಳಿಯನಿಗೆ ಭೂಕಂಟಕ. ರಾಬರ್ಟ್ ವಾದ್ರಾಗೆ ಎರಡನೇ ಬಾರಿ ಇಡಿ ಸಮನ್ಸ್. ಅಧಿನಾಯಕಿ ಸೋನಿಯಾ ಗಾಂಧಿ ಅಳಿಯ, ಸಂಸದೆ ಪ್ರಿಯಾಂಕಾ ಗಾಂಧಿ ಪತಿ, ಉದ್ಯಮಿ ರಾಬರ್ಟ್ ವಾದ್ರಾಗೆ ಭೂಕಂಟಕ ಬೆನ್ನು ಬಿಡದ ಬೇತಾಳದಂತೆ ಕಾಡುತ್ತಿದೆ. ಸ್ಕೈಲೈಟ್ ಭೂ ಹಗರಣದಲ್ಲಿ ಇಡಿ ಎರಡನೇ ಬಾರಿ ಸಮನ್ಸ್ ಜಾರಿ ಮಾಡಿದೆ. ರಾಬರ್ಟ್ ವಾದ್ರಾ ಹರಿಯಾಣದ ಗುರುಗ್ರಾಮ್ನಲ್ಲಿ ಕಡಿಮೆ ಬೆಲೆಗೆ ಭೂಮಿ ಖರೀದಿಸಿ ಅತಿ ಹೆಚ್ಚು ಬೆಲೆಗೆ ಜಮೀನು ಮಾರಾಟ ಮಾಡಿದ ಆರೋಪದಡಿ ಇಡಿ ತನಿಖೆ ನಡೆಸುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಪ್ರಿಲ್ 8ರಂದು ಮೊದಲ ಸಮನ್ಸ್ ನೀಡಲಾಗಿತ್ತು. ಆದರೆ ವಿಚಾರಣೆಗೆ ಗೈರಾದ ಹಿನ್ನೆಲೆ ಇಂದು ಮತ್ತೊಂದು ಸಮನ್ಸ್ ಜಾರಿ ಮಾಡಿ ಇಂದೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ನೋಟಿಸ್ ಬೆನ್ನಲ್ಲೇ ರಾಬರ್ಟ್ ಇಡಿ ಕಚೇರಿಗೆ ಭೇಟಿ ನೀಡಿದ್ರು. ಬರೋಬ್ಬರಿ 2 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ವಾದ್ರಾ ವಿಚಾರಣೆ ನಡೆಸಿ ಶಿಕೋಪುರ್ ಲ್ಯಾಂಡ್ ಡೀಲ್ ಬಗ್ಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ವಿಚಾರಣೆ ಮುಗಿಸಿ ಹೊರಟ ರಾಬರ್ಟ್ ವಾದ್ರಾ ಹೇಳಿದ್ದು ಹೀಗೆ: 23,000 documents were submitted in 2019. The case that they're asking me about is a 20-year-old case. This is politically motivated. We abide by all rules and regulations when we do any kind of transactions, and this is definitely politically motivated, and they can ask me as many questions. All the answers are given, all documents are given, and this is it. I think the ruling government always misuses the agency, and I'm having to face the same at this point of time, but I'm here. I'll answer all the questions. I have nothing to hide. All is good. ವಾದ್ರಾಗೆ ಭೂ ಸಂಕಷ್ಟ. ಫೆಬ್ರವರಿ 2008ರಲ್ಲಿ ರಾಬರ್ಟ್ ವಾದ್ರಾ 3.5 ಎಕರೆ ಭೂಮಿ ಖರೀದಿಸಿದ್ರು. ಗುರುಗ್ರಾಮ್ನ ಶಿಖೋಪುರದಲ್ಲಿ ಓಂಕಾರೇಶ್ವರ ಪ್ರಾಪರ್ಟೀಸ್ನಿಂದ 7.5 ಕೋಟಿ ರೂಪಾಯಿಗೆ ಭೂಮಿ ಖರೀದಿಸಿದ್ರು. ನಂತರ ಬರೋಬ್ಬರಿ 58 ಕೋಟಿ ರೂಪಾಯಿಗೆ ಡಿಎಲ್ಎಫ್ಗೆ ವಾದ್ರಾ ಈ ಭೂಮಿಯನ್ನ ಮಾರಾಟ ಮಾಡಿದ್ರು. ಇದರಿಂದ ಬಂದ ಆದಾಯದಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿರೋ ಶಂಕೆ ಇದೆ. 7.5 ಕೋಟಿ ಭೂಮಿ 58 ಕೋಟಿಗೆ ವರ್ಗಾವಣೆಯಾಗಿದ್ದು ಅನುಮಾನಕ್ಕೆ ಕಾರಣವಾಗಿದ್ದು ಇಡಿ ಅನಿರೀಕ್ಷಿತ ಲಾಭದ ಹಿಂದಿನ ತನಿಖೆ ನಡೆಸುತ್ತಿದೆ. ಉದ್ಯಮಿ ರಾಬರ್ಟ್ ವಾದ್ರಾ ಇಡಿ ಇಕ್ಕಳದಲ್ಲಿ ಸಿಲುಕಿದ್ದು ಕೊನೆಗೂ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಆದರೆ 7.5 ಕೋಟಿ ಮೌಲ್ಯದ ಭೂಮಿ 58 ಕೋಟಿ ರೂಪಾಯಿಗೆ ಮಾರಾಟವಾಗಿದ್ದು ಹೇಗೆ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾಗೆ ಇಡಿ ಎರಡನೇ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ತಾಕೀತು ಮಾಡಿದೆ. ಅಧಿಕಾರಿಗಳ ಎದುರು ಹಾಜರಾದಂತಹ ವಾದ್ರಾಗೆ ಸತತ 5 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಲಾಯಿತು. ಅಲ್ಲದೆ ನಾಳೆಯೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸೂಚನೆಯನ್ನ ನೀಡಿದೆ. ಅಂದಹಾಗೆ ಏನಿದು ಹಗರಣ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಗಾಂಧಿ ಅಳಿಯನಿಗೆ ಭೂಕಂಟಕ. ರಾಬರ್ಟ್ ವಾದ್ರಾಗೆ ಎರಡನೇ ಬಾರಿ ಇಡಿ ಸಮನ್ಸ್. ಅಧಿನಾಯಕಿ ಸೋನಿಯಾ ಗಾಂಧಿ ಅಳಿಯ, ಸಂಸದೆ ಪ್ರಿಯಾಂಕಾ ಗಾಂಧಿ ಪತಿ, ಉದ್ಯಮಿ ರಾಬರ್ಟ್ ವಾದ್ರಾಗೆ ಭೂಕಂಟಕ ಬೆನ್ನು ಬಿಡದ ಬೇತಾಳದಂತೆ ಕಾಡುತ್ತಿದೆ. ಸ್ಕೈಲೈಟ್ ಭೂ ಹಗರಣದಲ್ಲಿ ಇಡಿ ಎರಡನೇ ಬಾರಿ ಸಮನ್ಸ್ ಜಾರಿ ಮಾಡಿದೆ. ರಾಬರ್ಟ್ ವಾದ್ರಾ ಹರಿಯಾಣದ ಗುರುಗ್ರಾಮ್ನಲ್ಲಿ ಕಡಿಮೆ ಬೆಲೆಗೆ ಭೂಮಿ ಖರೀದಿಸಿ ಅತಿ ಹೆಚ್ಚು ಬೆಲೆಗೆ ಜಮೀನು ಮಾರಾಟ ಮಾಡಿದ ಆರೋಪದಡಿ ಇಡಿ ತನಿಖೆ ನಡೆಸುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಪ್ರಿಲ್ 8ರಂದು ಮೊದಲ ಸಮನ್ಸ್ ನೀಡಲಾಗಿತ್ತು. ಆದರೆ ವಿಚಾರಣೆಗೆ ಗೈರಾದ ಹಿನ್ನೆಲೆ ಇಂದು ಮತ್ತೊಂದು ಸಮನ್ಸ್ ಜಾರಿ ಮಾಡಿ ಇಂದೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ನೋಟಿಸ್ ಬೆನ್ನಲ್ಲೇ ರಾಬರ್ಟ್ ಇಡಿ ಕಚೇರಿಗೆ ಭೇಟಿ ನೀಡಿದ್ರು. ಬರೋಬ್ಬರಿ 2 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ವಾದ್ರಾ ವಿಚಾರಣೆ ನಡೆಸಿ ಶಿಕೋಪುರ್ ಲ್ಯಾಂಡ್ ಡೀಲ್ ಬಗ್ಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ವಿಚಾರಣೆ ಮುಗಿಸಿ ಹೊರಟ ರಾಬರ್ಟ್ ವಾದ್ರಾ ಹೇಳಿದ್ದು ಹೀಗೆ: 23,000 documents were submitted in 2019.
The case that they're asking me about is a 20-year-old case. This is politically motivated. We abide by all rules and regulations when we do any kind of transactions, and this is definitely politically motivated, and they can ask me as many questions. All the answers are given, all documents are given, and this is it. I think the ruling government always misuses the agency, and I'm having to face the same at this point of time, but I'm here. I'll answer all the questions. I have nothing to hide. All is good. ವಾದ್ರಾಗೆ ಭೂ ಸಂಕಷ್ಟ. ಫೆಬ್ರವರಿ 2008ರಲ್ಲಿ ರಾಬರ್ಟ್ ವಾದ್ರಾ 3.5 ಎಕರೆ ಭೂಮಿ ಖರೀದಿಸಿದ್ರು. ಗುರುಗ್ರಾಮ್ನ ಶಿಖೋಪುರದಲ್ಲಿ ಓಂಕಾರೇಶ್ವರ ಪ್ರಾಪರ್ಟೀಸ್ನಿಂದ 7.5 ಕೋಟಿ ರೂಪಾಯಿಗೆ ಭೂಮಿ ಖರೀದಿಸಿದ್ರು. ನಂತರ ಬರೋಬ್ಬರಿ 58 ಕೋಟಿ ರೂಪಾಯಿಗೆ ಡಿಎಲ್ಎಫ್ಗೆ ವಾದ್ರಾ ಈ ಭೂಮಿಯನ್ನ ಮಾರಾಟ ಮಾಡಿದ್ರು. ಇದರಿಂದ ಬಂದ ಆದಾಯದಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿರೋ ಶಂಕೆ ಇದೆ. 7.5 ಕೋಟಿ ಭೂಮಿ 58 ಕೋಟಿಗೆ ವರ್ಗಾವಣೆಯಾಗಿದ್ದು ಅನುಮಾನಕ್ಕೆ ಕಾರಣವಾಗಿದ್ದು, ಇಡಿ ಅನಿರೀಕ್ಷಿತ ಲಾಭದ ಹಿಂದಿನ ತನಿಖೆ ನಡೆಸುತ್ತಿದೆ. ಉದ್ಯಮಿ ರಾಬರ್ಟ್ ವಾದ್ರಾ ಇಡಿ ಇಕ್ಕಳದಲ್ಲಿ ಸಿಲುಕಿದ್ದು ಕೊನೆಗೂ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಆದರೆ 7.5 ಕೋಟಿ ಮೌಲ್ಯದ ಭೂಮಿ 58 ಕೋಟಿ ರೂಪಾಯಿಗೆ ಮಾರಾಟವಾಗಿದ್ದು ಹೇಗೆ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾಗೆ ಇಡಿ 2ನೇ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ತಾಕೀತು ಮಾಡಿತು. ಅಧಿಕಾರಿಗಳ ಎದುರು ಹಾಜರಾದಂತಹ ವಾದ್ರಾಗೆ ಸತತ 5 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಲಾಯಿತು. ಅಲ್ಲದೆ ನಾಳೆಯೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸೂಚನೆಯನ್ನ ನೀಡಿದೆ. ಅಂದಾಗಿ ಏನಿದು ಹಗರಣ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಗಾಂಧಿ ಅಳಿಯನಿಗೆ ಭೂಕಂಟಕ. ರಾಬರ್ಟ್ ವಾದ್ರಾಗೆ 2ನೇ ಬಾರಿ ಇಡಿ ಸಮನ್ಸ್. ಅಧಿನಾಯಕಿ ಸೋನಿಯಾ ಗಾಂಧಿ ಅಳಿಯ, ಸಂಸದೆ ಪ್ರಿಯಾಂಕಾ ಗಾಂಧಿ ಪತಿ, ಉದ್ಯಮಿ ರಾಬರ್ಟ್ ವಾದ್ರಾಗೆ ಭೂಕಂಟಕ ಬೆನ್ನು ಬಿಡದ ಬೇತಾಳದಂತೆ ಕಾಡ್ತಿದೆ. ಸ್ಕೈಲೈಟ್ ಭೂ ಹಗರಣದಲ್ಲಿ ಇಡಿ 2ನೇ ಬಾರಿ ಸಮನ್ಸ್ ಜಾರಿ ಮಾಡಿದೆ. ರಾಬರ್ಟ್ ವಾದ್ರಾ ಹರಿಯಾಣದ ಗುರುಗ್ರಾಮ್ನಲ್ಲಿ ಕಡಿಮೆ ಬೆಲೆಗೆ ಭೂಮಿ ಖರೀದಿಸಿ ಅತಿ ಹೆಚ್ಚು ಬೆಲೆಗೆ ಜಮೀನು ಮಾರಾಟ ಮಾಡಿದ ಆರೋಪದಡಿ ಇಡಿ ತನಿಖೆ ನಡೆಸುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಪ್ರಿಲ್ 8ರಂದು ಮೊದಲ ಸಮನ್ಸ್ ನೀಡಲಾಗಿತ್ತು. ಆದರೆ ವಿಚಾರಣೆಗೆ ಗೈರಾದ ಹಿನ್ನೆಲೆ ಇಂದು ಮತ್ತೊಂದು ಸಮನ್ಸ್ ಜಾರಿ ಮಾಡಿ ಇಂದೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ನೋಟಿಸ್ ಬೆನ್ನಲ್ಲೇ ರಾಬರ್ಟ್ ಇಡಿ ಕಚೇರಿಗೆ ಭೇಟಿ ನೀಡಿದ್ರು. ಬರೋಬ್ಬರಿ 2 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ವಾದ್ರಾ ವಿಚಾರಣೆ ನಡೆಸಿ ಶಿಕೋಪುರ್ ಲ್ಯಾಂಡ್ ಡೀಲ್ ಬಗ್ಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ವಿಚಾರಣೆ ಮುಗಿಸಿ ಹೊರಟ ರಾಬರ್ಟ್ ವಾದ್ರಾ ಹೇಳಿದ್ದು ಹೀಗೆ: 23,000 documents were submitted in 2019. The case that they are asking me about is a 20-year-old case. This is politically motivated. We abide by all rules and regulations when we do any kind of transactions, and this is definitely politically motivated, and they can ask me as many questions. All the answers are given, all documents are given, and this is it. I think the ruling government always misuses the agency, and I'm having to face the same at this point of time, but I'm here. I'll answer all the questions. I have nothing to hide. All is good. ವಾದ್ರಾಗೆ ಭೂ ಸಂಕಷ್ಟ. ಫೆಬ್ರವರಿ 2008ರಲ್ಲಿ ರಾಬರ್ಟ್ ವಾದ್ರಾ 3.5 ಎಕರೆ ಭೂಮಿ ಖರೀದಿಸಿದ್ರು. ಗುರುಗ್ರಾಮ್ನ ಶಿಖೋಪುರದಲ್ಲಿ ಓಂಕಾರೇಶ್ವರ ಪ್ರಾಪರ್ಟೀಸ್ನಿಂದ 7.5 ಕೋಟಿ ರೂಪಾಯಿಗೆ ಭೂಮಿ ಖರೀದಿಸಿದ್ರು. ನಂತರ ಬರೋಬ್ಬರಿ 58 ಕೋಟಿ ರೂಪಾಯಿಗೆ ಡಿಎಲ್ಎಫ್ಗೆ ವಾದ್ರಾ ಈ ಭೂಮಿಯನ್ನ ಮಾರಾಟ ಮಾಡಿದ್ರು. ಇದರಿಂದ ಬಂದ ಆದಾಯದಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿರೋ ಶಂಕೆ ಇದೆ. 7.5 ಕೋಟಿ ಭೂಮಿ 58 ಕೋಟಿಗೆ ವರ್ಗಾವಣೆಯಾಗಿದ್ದು ಅನುಮಾನಕ್ಕೆ ಕಾರಣವಾಗಿದ್ದು, ಇಡಿ ಅನಿರೀಕ್ಷಿತ ಲಾಭದ ಹಿಂದಿನ ತನಿಖೆ ನಡೆಸುತ್ತಿದೆ. ಉದ್ಯಮಿ ರಾಬರ್ಟ್ ವಾದ್ರಾ ಇಡಿ ಇಕ್ಕಳದಲ್ಲಿ ಸಿಲುಕಿದ್ದು ಕೊನೆಗೂ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಆದರೆ 7.5 ಕೋಟಿ ಮೌಲ್ಯದ ಭೂಮಿ 58 ಕೋಟಿ ರೂಪಾಯಿಗೆ ಮಾರಾಟವಾಗಿದ್ದು ಹೇಗೆ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.